ಸೊ ಇವತ್ತು ನಮ್ಮ ಬೇವಿಕಂಪ್ನಿಂದ ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಿಂದ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆನ ಏರ್ಪಡಿಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಯಾಕಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ವಿದ್ಯುತ್ತಿನ ಬಗ್ಗೆ ಕೆಲವರಿಗೆ ಅರಿವು ಇರೋದಿಲ್ಲ. ಎಸ್ಪೆಷಲಿ ಮಕ್ಕಳಿಗೆ ಹೇಳಿದರೆ ಅವರ ಒಂದು ಮನಸ್ಸು ಯಾವ ಥರ ಅಂತಂದರೆ ಬಿಳಿ ಹಾಳೆ ಇದ್ದಂಗೆ ಇರ್ತದೆ. ಇವತ್ತು ಅವರಿಗೆ ಮನದಟ್ಟಾಗಿ ಮಾಡಿದರೆ ಭವಿಷ್ಯದಲ್ಲೂ ಕೂಡ ಅವರು ಯಾವುದು ಸರಿ ಯಾವುದು ತಪ್ಪು, ವಿದ್ಯುತ್ತಿಂದ ಏನು ಅಪಘಾತ ಆಗ್ತದೆ, ಯಾವ ರೀತಿ ಆಗ್ತದೆ ಅನ್ನೋ ಒಂದು ಅರಿವನ್ನು ಮೂಡಿಸಲಿಕ್ಕೆ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ಈ ತಾಲೂಕಿನಲ್ಲಿ ಆನೇಕಲ್ ತಾಲೂಕಿನಿಂದ ಬೇರೆ ಬೇರೆ ಶಾಲೆಯಿಂದ ಇವತ್ತೆಲ್ಲರೂ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಸೊ ಮಕ್ಕಳಿಗೆ ಹೇಳೋದ್ರಿಂದ ಅವರ ಪೇರೆಂಟ್ಸ್ಗಳಿಗೆ, ನಂತರದಲ್ಲಿ ಪಬ್ಲಿಕ್ಗೂ ಕೂಡ ಈಸಿಯಾಗಿ ಅವರಿಗೆ ಸಂದೇಶ ಹೋಗ್ತದೆ. ನಂತರ ಇವತ್ತು ನಾಳೆ ಮತ್ತು ನಾಡಿದ್ದು ಕೂಡ ಯಾವ ರೀತಿಯಾಗಿ ವಿದ್ಯುತ್ತು ಅಪಘಾತ ಆಗ್ತದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಸರ್ಕಾರದ ವತಿಯಿಂದ ಮತ್ತು ಬೇವಿಕನ್ ವತಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ, ಉತ್ತಮವಾಗಿ ಸ್ಪಂದನೆ ಸಿಕ್ಕಿದೆ ಅನ್ನೋ ಒಂದು ಭಾವನೆಯಿಂದ ತಮ್ಮೆಲ್ಲರ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. 115 ಇದ್ದಾರೆ, 115 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅಂದರೆ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಯಿಂದ ಬಂದು ಇವತ್ತು ಭಾಗವಹಿಸಿದ್ದಾರೆ. ಇವತ್ತು ಪ್ರಬಂಧ ಸ್ಪರ್ಧೆ ಇದೆ, 20ನೇ ತಾರೀಕು ಕೂಡ ಭಾಷಣ ಸ್ಪರ್ಧೆ ಇದೆ. ಸೊ ಎಲ್ಲರೂ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಸಹಕಾರ ನೀಡಬೇಕಂತ ಹೇಳಿ ಎಲ್ಲ ಶಿಕ್ಷಕರಿಗೆ ಮಕ್ಕಳಲ್ಲಿ ಕೇಳ್ಕೊತಾ ಇದ್ದೇವೆ.